ಜ್ಞಾನೋಕ್ತಿ 16:32 ಏನಿದೆ ತೆಗೆದು ನೋಡಿ ಪಟ್ಟಂತ ಬೇಗ. ದೀರ್ಘಶಾಂತನು ಸೂರ್ಯನಿಗಿಂತಲೂ ಶ್ರೇಷ್ಠ. ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಏನಂತೆ? ಸಿಕ್ಕಿಲ್ವಾ? ಸಿಕ್ತಲ್ಲರಿಗೂ ನೋಡಿ. ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ. ನಾವೇನ್ ಮಾಡ್ತೀವಿ? ಶೂರನೇ ಎಲ್ಲದಕ್ಕಿಂತಲೂ ಶ್ರೇಷ್ಠ ಅನ್ಕೋತೀವಿ. ಧೀರ ಶೂರ ಅಂತಾನೆ ಕೊನೆಯಲ್ಲಿ ಕೊಡೋದು. ಕರೆಕ್ಟಾ? ಫಸ್ಟ್ ಶೂರ, ಧೀರ, ವೀರ ಹಂಗೆ ಹೇಳಲ್ಲ. ಧೀರ ಶೂರ ಕೊನೆಯಲ್ಲಿ ಬರೋದು. ಅಂದ್ರೆ ಅವನೇ ಅಲ್ಟಿಮೇಟ್ ಅಂತ, ಲಾಸ್ಟ್ ಅವನೇನೆ ಎಲ್ಲದರಲ್ಲೂ. ಅವನಿಂದನೂ ಒಬ್ಬ ಶೂರ ಇದ್ದಾನಂತೆ. ಯಾರು ಅಂದ್ರೆ ದೀರ್ಘ ಶಾಂತಿ ಉಳ್ಳವನು. ಈಗ ಚೆನ್ನಾಗಿದ್ದೀರಾ ಸಿಸ್ಟರ್? ಚೆನ್ನಾಗಿದ್ದೀರಾ ನಿಜವಾಗ್ಲೂ ಚೆನ್ನಾಗಿದ್ದೀರಾ ಸಿಸ್ಟರ್? ಚೆನ್ನಾಗಿದ್ದೀರಾ? ಏನಾಗ್ತಾ ಐತೆ? ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ರೆ ಏನಾಗ್ತಾ ಐತೆ? ಅದೇ ಪ್ರಶ್ನೆ ಕೇಳ್ತೀರಿ. ಏನಾಗ್ತಾ ಐತೆ? ಶಾಂತಿನೇ ಹೋಯ್ತಾ ಐತೆ. ವಾಂತಿ ಬಂದಂಗೆ ಆಡ್ತಿದ್ದೀವಿ. ಕರೆಕ್ಟಾ? ಶಾಂತಿನೇ ಇಲ್ಲ. ದೀರ್ಘ ಶಾಂತಿ ಎಲ್ಲಿಂದ ಬಂದದ್ದು? ಅರ್ಥ ಆಯ್ತಾ? ದೀರ್ಘ ಶಾಂತಿ ಅಂದ್ರೆ 50 ಸಲ ಕೇಳಿದ್ರು ಫಸ್ಟ್ ನೀವು ಚೆನ್ನಾಗಿದ್ದೀನಿ ಅಂದ್ರಲ್ಲ, ಅದೇ ಸ್ಟೈಲ್ ಹೇಳ್ಬೇಕು. ಸೆಕೆಂಡ್ ಟೈಮು ಚೆನ್ನಾಗಿದ್ದೀನಿ, 3ನೇ ಸಲ ಚೆನ್ನಾಗಿದ್ದೀನಿ, 4ನೇ ಸಲ ಇಲ್ಲೇ ಎಷ್ಟು ಸಲ ಹೇಳೋದು ಅದನ್ನೇ ಕೇಳ್ತಾವ. ಚೆನ್ನಾಗಿದ್ದೀನಿ, ಹೇಳಿ ಸಿಸ್ಟರ್ ಚೆನ್ನಾಗಿದ್ದೀರಾ? ಒಳಗಡೆ ಕುದಿತಾ ಇರ್ತದೆ, ಬೈಯಂಗಿಲ್ಲ ಬಿಡಂಗಿಲ್ಲ. ಫಾಸ್ಟ್ ಅಂತ ಹೇಳಿ ಬಂದು ಕುತ್ಕೊಂಡ್ಬಿಟ್ಟಾನೆ ಇಲ್ಲಿ. ಕರೆಕ್ಟಾ? ಹೇಳ್ತಿದ್ದಾರೆ ಹೇಳಿ. ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ ಅಂತೆ. ತನ್ನನ್ನು ಆಳುವವನು ಪಟ್ಟಣವನ್ನ ಗೆದ್ದವನಿಗಿಂತಲೂ. ಇವತ್ತು ನಾವು ಎಲ್ಲಾರನ್ನೂ ಕಂಟ್ರೋಲ್ ಮಾಡ್ತೀವಿ. ಮಕ್ಕಳನ್ನ ಕಂಟ್ರೋಲ್ ಮಾಡ್ತೀವಿ, ಹೆಂಡತಿನ ಕಂಟ್ರೋಲ್ ಮಾಡ್ತೀವಿ, ಗಂಡನ ಕಂಟ್ರೋಲ್ ಮಾಡ್ತೀವಿ, ಅಪ್ಪ ಅಮ್ಮನ ಕಂಟ್ರೋಲ್ ಮಾಡ್ತೀವಿ, ಕೆಲಸದಲ್ಲಿ ಅವರು. ಆದ್ರೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡಕ್ ಗೊತ್ತಿಲ್ಲ. ಮೊಣಕಾಲ ಹಾಕಿ ಪ್ರೇಯರ್ ಮಾಡುವಂತ, ಮೊಣಕಾಲ ಹಾಕಿ ಪ್ರೇಯರ್ ಮಾಡಬೇಕು ಅಂತ ಅನ್ಕತೀವಿ. ಆದ್ರೆ ಅನ್ಕಂಡೇ ಜೀವನ ಹೊಂಟೋಗ್ಬಿಡುತ್ತೆ. ಅನ್ಕಂಡ್ರೆ ಊಟ ಸಿಕ್ಕಲ್ಲ. ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ. ಅನ್ಕೊಂಡ್ ಕುತ್ಕೊಂಡ್ರೆ ರಾತ್ರಿ ಊಟ ಸಿಗುತ್ತಾ? ಹೋಗಿದ್ ಬಂದ್ರೆ ಊಟ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಅನ್ಕೊಂಡ್ ಕುತ್ಕೊಂಡ್ರೆ ಊಟ ಸಿಕ್ಕಲ್ಲ. ನಾವಿವತ್ತು ಅನ್ಕೊಂಡೇ ಲೈಫ್ ಕರೆಕ್ಟ್ ಹೋಗ್ಬಿಟ್ಟಿರೋದು. ಎಷ್ಟು ಮೊಣಕಾಲ ಹಾಕ್ಬೇಕು. ನಮ್ಮನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಬಾಡಿ ಹೇಳಿದಾಗೆ ನಾವು ಕೇಳಬಾರದು.